ನಮಸ್ತೆ ನನ್ನ ಎಲ್ಲ ಗುರು ಹಿರಿಯರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ. ಇವತ್ತು ಏನು ವೀಡಿಯೋ ಮಾಡೋ ಉದ್ದೇಶ ಅಂದರೆ ಊಟಿಗೆ ಹೋಗಿದ್ವಿ. ಒಂದು ವೀಡಿಯೋ ಮಾಡಿದ್ದೀನಿ. ವೀಡಿಯೋ ಮಾಡ್ತಾ ನಂದು ಒಂಚೂರು ಮೊಬೈಲ್ ಪ್ರಾಬ್ಲಮ್ ಆಗಿ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇರೋ ವೀಡಿಯೋನೇ ಎಡಿಟ್ ಮಾಡಿ ಹಾಕಿದ್ದೀನಿ. ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಕೊನೆವರೆಗೂ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಬಟನನ್ನು ಮರೆಯದೆತ್ತಿ. ಮೊಬೈಲ್ ಪ್ರಾಬ್ಲಮ್ ಆಗಿ ಸ್ವಲ್ಪನೇ ಆಗಿತ್ತು ವೀಡಿಯೋ, ಅದನ್ನೇ ರಿಪೀಟ್ ಮಾಡಿದ್ದೀನಿ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ. ಹೂವಿನ ತೋಟಗಳು ಮತ್ತು ಆ ಕಾಫಿ ಎಸ್ಟೇಟ್ಗಳು, ಈ ಹೂಗಳೆಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿತ್ತು ಅಂದರೆ ವಾತಾವರಣ ಸಖತ್ತಾಗಿತ್ತು ನೋಡಿ. ಇದೆಲ್ಲ ಹೂಗಳು ತೋರಿಸ್ತಾ ಇದ್ದೀನಿ. ಗೊತ್ತಿರೋರು ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಊಟಿ ಟ್ರಿಪ್ ಹೋಗಿದ್ವಿ, ಹುಡುಗರೆಲ್ಲ ಸೇರ್ಕೊಂಡು ಟ್ರಿಪ್ ಹೋಗ್ಬೇಕಾದ್ರೆ ನಂದು ಇದ್ದಕ್ಕಿದ್ದಂಗೆ ಮೊಬೈಲ್ ಪ್ರಾಬ್ಲಮ್ ಆಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ನೋಡಿ. ದಟ್ಟನೆ ಕಾಡು ಮತ್ತು ಪ್ರದೇಶ ಸಖತ್ತಾಗಿತ್ತು ನೋಡಿ. ವೆದರ್ ಮಾತ್ರ ಫಸ್ಟ್ ಟೈಮ್ ಹೋಗಿದ್ದೆ ನಾನು ಊಟಿಗೆ, ಚೆನ್ನಾಗಿತ್ತು ನೋಡಿ. ಇದು ಕಾಫಿ ತೋಟವನ್ನು ತೋರಿಸ್ತಾ ಇದ್ದೀನಿ. ಇದು ಸಖತ್ತಾಗಿತ್ತು. ಎಲ್ಲ ವೀಡಿಯೋ ಫೋಟೋಗಳು ಮಾಡ್ಕೊಂಡ್ವಿ. ಏನೋ ಪ್ರಾಬ್ಲಮ್ ಆಗಿ ಮೊಬೈಲ್ಗಳು ಇಲ್ದೇ ಎಲ್ಲರೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ. ಇದೇ ಥರ ನನ್ನ ಬ್ಲಾಗ್ನ ಮತ್ತು ಬೈಕ್ ರಿಪೇರಿ ನೋಡಿ. ಇದೆಲ್ಲ ಎಷ್ಟು ಸುಂದರವಾಗಿತ್ತು ಅಂದರೆ ವಾತಾವರಣದಲ್ಲಿ ನೋಡೋಕ್ಕೆ ಎರಡು ಕಣ್ಣು ಸಾಲಕ್ಕಾಗ್ತು, ಆ ಥರ ಇತ್ತು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆದರೆ ಏನು ಮಾಡ್ತೀರಾ, ಏನೋ ಪ್ರಾಬ್ಲಮ್ ಆಗಿ ನಮ್ಮ ಮೊಬೈಲ್ಗಳೆಲ್ಲ ಪ್ರಾಬ್ಲಮ್ ಆಯಿತು. ಹಾಗಾಗಿ ವೀಡಿಯೋಗಳ್ನ ಹೆಚ್ಚಾಗಿ ಮಾಡೋಕ್ಕಾಗಲಿಲ್ಲ ನೋಡಿ. ಈ ಚರ್ಚ್ ಅಂತೂ ಸಿಕ್ಕಾಪಟ್ಟೆ ಕಣ್ಣಿಗೆ ಸಖತ್ತಾಗಿತ್ತು. ಒಳಗಡೆ ಹೋದರೆ ಮಜಾಕು, ಮಾರ್ಬಲ್ಲು ಎಲ್ಲ ಎಷ್ಟು ಚೆನ್ನಾಗಿದೆ, ಸುಂದರವಾಗಿದೆ. ಒಳಗಡೆ ನೋಟಕ್ಕೆ ಯಪ್ಪ ಎರಡು ಕಣ್ಣು ಸಾಲದು, ಆ ರೀತಿ ಇದೆ. ಇದನ್ನು ಗೊತ್ತಿರೋರ್ಗೋಕೆ, ನೋಡಿಲ್ಲ ಅಂದರೆ ಒಂದ್ಸಲಿ ಹೋಗಿ ವಿಸಿಟ್ ಮಾಡಿ ನೋಡಿ. ಚರ್ಚ್ ಮಾತ್ರ ಸಖತ್ತಾಗಿತ್ತು. ನಾನಂತೂ ಒಳಗಡೆ ಎಲ್ಲ ಹೋದೆ, ತಿರುಗಾಡಿದೆ. ಏನೋ ಪ್ರಾಬ್ಲಮ್ ಆಗಿತ್ತು, ಮೊಬೈಲೆಲ್ಲ ಇದಾಯಿತು. ಹೊರಗಡೆಯಿಂದ ವೀಡಿಯೋ ಮಾಡಿದ್ದೀನಿ, ಒಳಗಡೆ ವೀಡಿಯೋ ಮಾಡೋಕ್ಕೆ ಕೊಡಲಿಲ್ಲ. ಹಾಗಾಗಿ ನೋಡಿ, ಇದೊಂದು ಸಣ್ಣ ಬೆಟ್ಟ ಗುಡ್ಡನ ತೋರಿಸ್ತಾ ಇದ್ದೀನಿ. ನಮ್ಮ ಪಶ್ಚಿಮ ಘಟ್ಟಗಳಿದ್ದಂಗೆ ಸೂರ್ಯೋದಯ ಆಗೋದು. ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ ಎಂದು ನೋಡಿ. ನೀರಿಲ್ಲ, ಮಳೆ ಕಮ್ಮಿ ಇತ್ತು. ವೆದರ್ ಮಾತ್ರ ಚೆನ್ನಾಗಿತ್ತು. ತಿರುಗಾಡೋದಕ್ಕೆ ವೆದರ್ ಚೆನ್ನಾಗಿತ್ತು. ಹಾಗಾಗಿ ಸಣ್ಣದಾಗಿ ಒಂದು ವೀಡಿಯೋ ಮಾಡೋಣ, ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಒಂದು ನನ್ನ ಖುಷಿಯಾದ ಮಾತು ನೋಡಿ. ಸಖತ್ತಾಗಿತ್ತು. ವ್ಯೂ ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ. 2 ದಿವಸ ಇದ್ದು ಎಂಜಾಯ್ ಮಾಡಿದ್ವಿ. ಫುಲ್ ಫ್ರೆಂಡ್ ಸರ್ಕಲೆಲ್ಲ ಎಂಜಾಯ್ ಮಾಡಿ ಹೋದರೆ, ಫ್ರೆಂಡ್ ಸರ್ಕಲ್ ಜೊತೆ ಹೋಗಿ, ಫ್ಯಾಮಿಲಿ ಜೊತೆ ಹೋದರೆ ಮಕ್ಕಳಿಗೆಲ್ಲ ಕರ್ಕೊಂಡೋಗಿ ಸಖತ್ತಾಗಿರುತ್ತೆ. ಸಖತ್ತಾಗಿದ್ದ ಕಾರಣ ಎಲ್ಲರಿಗೂ ಖುಷಿ ಪಡುತ್ತೆ, ಮನಸ್ಸು ಸಿಕ್ಕಾಪಟ್ಟೆ. ನೀವು ವೀಕ್ಲಿ ವರ್ಷದಲ್ಲಿ 2 ಸಲಿನಾದರೂ ಟ್ರಿಪ್ ಹೋಗಿ ಫ್ಯಾಮಿಲಿ ಕರ್ಕೊಳ್ಳಿ ದಯವಿಟ್ಟು. ಇರೋಂಥ ಟೆನ್ಷನ್ನು ಮತ್ತು ಮನೆ ಕಡೆ ಪ್ರಾಬ್ಲಮ್ಮು ಮತ್ತು ಆಫೀಸ್ ಪ್ರಾಬ್ಲಮ್ಮು ಪ್ರತಿಯೊಂದೂ ಈ ಥರ ನೇಚರ್ಗೆ ಹೋದಾಗ ಎಲ್ಲ ಕ್ಲಿಯರ್ ಆಗುತ್ತೆ. ಅಂದರೆ ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ. ಮತ್ತು ಮಕ್ಕಳಿಗೆ ರಜೆಗಳು ಬಂದಾಗ ಈ ಥರ ಕರ್ಕೊಂಡೋಗಿ ಅವ್ರದ್ದು ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಮತ್ತು ಆ ತಣ್ಣನೆ ಗಾಳೀಲಿ ಇಂಪಾದ ಹಾಡಲ್ಲಿ ನನಗೆ ಹಾಡಾಡ್ಕೊಂಡು ಮಕ್ಕಳ ಜೊತೆ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಫ್ಲವರ್ಸ್ ಮಾತ್ರ ವೆರೈಟಿ ಫ್ಲವರ್ಸ್ ಇತ್ತು. ವೆರೈಟಿ ಫ್ಲವರ್ಸ್ ಇದ್ದಾಗ ನಮಗಂತೂ ಖುಷಿ ಆಯಿತು. ಹಂಗೂ ಕೇಳಿದ್ವಿ, ಇದೆಲ್ಲ ಏನಾದರೂ ನಮಗೆ ಕೊಡ್ತೀರಾ, ಪರ್ಚೇಸ್ ಮಾಡಿದ್ರೆ ಕೊಡ್ತೀರಾ ಅಂತ ಕೇಳಿದ್ವಿ. ಇಲ್ಲಪ್ಪ, ಇದೆಲ್ಲ ಶೋ ಐಟಮ್ಮು, ಆ ಥರ ಕೊಡೋಕ್ಕಾಗೋದಿಲ್ಲ ಅಂತ ಎಲ್ಲ ಹೇಳಿದ್ರು. ಸಖತ್ತಾಗಿತ್ತು. ನೋಡಿದ್ವಿ, ಎಂಜಾಯ್ ಮಾಡಿದ್ವಿ. ನೀವು ಸಹ ಒಮ್ಮೆ ಹೋಗ್ಬಿಟ್ಟು ಎಂಜಾಯ್ ಮಾಡಿ. ಇಂಥ ಪ್ಲೇಸ್ಗಳಿಗೆ ಹೋಗಬೇಕು. ಹೋಗಿ ಫುಲ್ಲು ಮೈಂಡು ಫ್ರೀ ಆಗುತ್ತೆ. ಫ್ರೀ ಆದಾಗ ದಯವಿಟ್ಟು, ಎಷ್ಟು ವಾತಾವರಣ ಚೆನ್ನಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ವ್ಯೂ ಮಾತ್ರ. ಮತ್ತು ಹೀಗೇ ನನ್ನ ವೀಡಿಯೋಗಳು ಮಾಡ್ತಾಯಿರ್ತೀನಿ. ನಿಮ್ಮ ಸಹಕಾರದೊಂದಿಗೆ ಇನ್ನು ಕಮೆಂಟ್ ಮಾಡಿ, ನೀವು ಎಲ್ಲಿಂದ ನನ್ನ ವೀಡಿಯೋ ನೋಡಿದ್ದೀರಾ,
ಇನ್ನು ಯಾವ ಥರ ಕಂಟೆಂಟ್ ಬೇಕು, ಯಾವ ಥರ ವೀಡಿಯೋ ಮಾಡಬೇಕು, ಎಡಿಟಿಂಗ್ ಚೆನ್ನಾಗಿದೆಯಾ, ವಾಯ್ಸ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೂ ನೆಕ್ಸ್ಟ್ ಲೆವೆಲಲ್ಲಿ ವೀಡಿಯೋ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ. ನಿಮ್ಮ ಸಹಕಾರ ನಮ್ಮೊಂದಿಗೆ ಎಂದಿಗೂ ಇರಲಿ.